ನಮಸ್ತೆ. ಮಾಜಿ ಅಧ್ಯಕ್ಷರು ನಗರಸಭೆ ಟಿ.ನ. ಶ್ರೀನಿವಾಸ್ ಅವರೇ, ಹೋರಾಟಗಾರರು ಹಾಗೂ ಲೈವ್ ಸಾಗರ್ K15 ಜೊತೆಗೂ ಕೂಡ ನೀವು ಕೈ ಜೋಡಿಸಿದ್ದೀರಿ. ನಿಮಗೆ ಧನ್ಯವಾದಗಳನ್ನು ತಿಳಿಸ್ತೀನಿ ಸರ್. ಇತ್ತೀಚಿನ ದಿನದಲ್ಲಿ ನಮ್ಮ ಹೋರಾಟಕ್ಕೆ ಒಳ್ಳೆ ಬೆಂಬಲ ಸಿಗ್ತಾ ಇದೆ ಮತ್ತು ನಾವು ಮಾಡಿದಂಥ ಕೆಲಸದಲ್ಲೂ ಯಶಸ್ಸು ಕೂಡ ಸಿಕ್ಕಿದೆ. ಒಂದಾಯ್ತು. ಇವತ್ತು ನಮ್ಮ ಸಾಗರದ ಹೃದಯ ಭಾಗದಲ್ಲಿರುವಂತಹ ನೆಹರು ಮೈದಾನದ ಇಲ್ಲಿ ಇರುವಂತಹ ಜವಾಹರ್ಲಾಲ್ ನೆಹರು ಮಕ್ಕಳ ಉದ್ಯಾನವನ ಅಂತ ಒಂದು ಇದೆ ಸರ್. ಇದ್ರ ಬಗ್ಗೆ ಒಂದು ಕಾನ್ಸೆಪ್ಟ್ ಮಾಡಬೇಕಂತ ನಾವು ಯೋಚನೆ ಮಾಡಿದಾಗ ನೀವೇನಂತೀರಾ ಸರ್? ನಗರಸಭೆ ಒಂದು ನೆಹರು ಪಾರ್ಕು ನಗರಸಭೆಯ ದುರಾಡಳಿತಕ್ಕೆ, ಬೇಜವಾಬ್ದಾರಿ ಆಡಳಿತಕ್ಕೆ ಹಿಡಿದಂಥ ಕೈಗನ್ನಡಿ ಅಂತ ಹೇಳ್ತಾನೆ. ಇದು ನೋಡಿ ಸಾರ್ವಜನಿಕರು, ಮಹಿಳೆಯರು, ಯುವಕರು, ಮಕ್ಕಳು ಎಲ್ಲ ಬಂದು ಕೂರಂಥ ಜಾಗ. ನಗರಸಭೆಯವರು ಇದನ್ನು ಕ್ಲೀನ್ ಮಾಡಿದೆ. ಎಷ್ಟು ದಿನ ಆಗಿದೆ ಕ್ಲೀನ್ ಮಾಡಿದೆ? ಇವರಿಗೆ ಕಣ್ಣೇ ಕಾಣೋದಿಲ್ವಾ? ನಗರಸಭೆಯಲ್ಲಿರ್ತಕ್ಕಂಥ ಆಯುಕ್ತರಿಗೆ, ಆಡಳಿತಾಧಿಕಾರಿಗಳಿಗೆ, ನಗರಸಭಾ ಸದಸ್ಯರಿಗೆ ಕಣ್ಣು ಇಲ್ಲ, ಮೂಗು ಇಲ್ಲ, ಬಾಯಿನೂ ಇಲ್ಲ ಅಂದಂಗೆ ಆಗಿದೆ. ಇವರು ಕೇವಲ ಚುನಾವಣೆಯಲ್ಲಿ ಮಾತ್ರ ಜನರಿಗೆ ಕೈ ಮುಗಿದು ಓಟ್ ಕೇಳ್ತಾರೆ. ಆಮೇಲೆ ಜನರಿಗೆ ಬೇಕಾದಂಥ ಸೌಲಭ್ಯಗಳ ಬಗ್ಗೆ, ಜನರಿಗೋಸ್ಕರ ಇರ್ತಕ್ಕಂಥ ವ್ಯವಸ್ಥೆಯನ್ನು ಕಾಪಾಡೋದಕ್ಕೆ ಇವತ್ತು ಬೇಜವಾಬ್ದಾರಿತನ ತೋರಿಸ್ತಾ ಇದ್ದಾರೆ. ನಗರಸಭೆ ಇವತ್ತು ಹಾರ್ಟ್ ಆಫ್ ದಿ ಟೌನು. ನೋಡ್ರಿ, ಇಲ್ಲಿ ಮಕ್ಕಳು ಓಡಾಡ್ತಿದ್ದಾರೆ, ಸಾವಿರಾರು ಜನ ಮಕ್ಕಳು. ಕಾನ್ವೆಂಟು ಮತ್ತು MDF ಕಾಲೇಜು, ಇಲ್ಲಿ ಜೂನಿಯರ್ ಕಾಲೇಜು, ಇಲ್ಲೆಲ್ಲ ಓಡಾಡ್ತಾರೆ. ಇದನ್ನು ಚೆನ್ನಾಗಿಟ್ಟರೆ ಪರಿಸರನ ಭಾಳ ಕಾಪಾಡ್ತೀವಿ, ಭಾಳ ಚೆನ್ನಾಗಿಡ್ತೀವಿ, ನಾವು ಎಲ್ಲ ಹಸಿರು ಬೆಳೆಸ್ತೀವಿ ಮಾಡ್ತೀನಿ ಅಂತ ನಮ್ಮ ಶಾಸಕ ಗೋಪಾಲ್ ಕೃಷ್ಣರಾಯರು ಹೇಳ್ತಾರೆ. ದಯವಿಟ್ಟು ಶಾಸಕ ಗೋಪಾಲ್ ಕೃಷ್ಣ ಅವರು ಮೊದಲು ಬಂದು ಒಂದು ನೆಹರು ಮೈದಾನದಲ್ಲಿ ಇರ್ತಕ್ಕಂಥ ನೆಹರು ಪಾರ್ಕಲ್ಲಿ ಒಂದು 10 ನಿಮಿಷ ಇದೇ ವ್ಯವಸ್ಥೆಯಲ್ಲಿ ಕೂತ್ರೆ ಅವರಿಗೆ ತಮ್ಮ ಆಡಳಿತ ಹೆಂಗೆ ನಡೀತೈತೆ ಕ್ಷೇತ್ರದ್ದು ಅನ್ನೋದು ಗೊತ್ತಾಗುತ್ತೆ. ನಾಯಿಗಳಿದೆ ನೋಡ್ರಿ, ನಾಯಿ ಇದೆ ಅಲ್ಲಿ. ನಾಯಿಗೆ ಮಾತ್ರ ನಾಯಿಗೂ ಯೋಗ್ಯ ಅಲ್ಲ ಈ ಪಾರ್ಕು, ನಾಯಿಗಳಿಗೂ ಯೋಗ್ಯ ಅಲ್ಲ. ನೋಡಿ, ಸಗಣಿ ರಾಶಿ ಬಿದ್ದಿದೆ ಸರ್. ನಮಗೆ ಇಲ್ಲಿ ಒಂದು ಮಾಹಿತಿ ಬಂತು ಸರ್, ಇದೇನೋ ತೆಗೆದುಬಿಟ್ಟು ಏನೋ ರಂಗಮಂಚ ಮಾಡ್ತೀನಿ, ಒಳಾಂಗಣ ಏನೋ ಕ್ರೀಡಾಂಗಣ ಮಾಡ್ತೀವಿ ಏನೋ. ಒಬ್ಬರು ಶಾಸಕರು ಹಾಲಪ್ಪನವರಾಗಿದ್ದಾಗ ಇದೇನೋ ಕೇಂದ್ರ ಸರ್ಕಾರದಿಂದ ಭಾರಿ ದೊಡ್ಡ ರಂಗಮಂದಿರ ಅಂತ ಹೇಳಿ ಕಟ್ತೀನಿ, ಇಲ್ಲಿ ನಾನು ಕೇಂದ್ರ ಸರ್ಕಾರಕ್ಕೆ ಅದನ್ನು ಕಳಿಸ್ತೀನಿ, 2 ಅಲ್ಲ 3 ಕೋಟಿ ರೂಪಾಯಿ ದುಡ್ಡು ಬರುತ್ತೆ ಅಂತ ಹೇಳಿದ್ರು. ಇದು ನೆಹರೂರವರು ಭಾಷಣ ಮಾಡಿದಂಥ ಸ್ಥಳ ಸಾಗರದಲ್ಲಿ. ಅಲ್ಲಿ ಕಟ್ಟೆ ಇದೆ ನೋಡ್ರಿ, ಕಟ್ಟೆ, ಧ್ವಜದ ಕಟ್ಟೆ ಇದೆಯಲ್ಲ, ಆ ಮೈದಾನದ ಕಟ್ಟೆ ಮೇಲೆ ಜವಾಹರ್ಲಾಲ್ ನೆಹರೂರವರು ಸಾಗರಕ್ಕೆ ಬಂದಾಗ ಭಾಷಣ ಮಾಡಿದ್ದು. ಒಬ್ಬ ಸಣ್ಣ ಹೋಟೆಲ್ ಮಾಲೀಕ ಅದು ಮಾಡಿದ್ದು. ಅವನ ಹೆಸರೇನು ನಮ್ಮ ಲೋಬವ್ರಿಗೆ ಗೊತ್ತು. ಅಲ್ಲಿ ಆ ಕಟ್ಟೆಯನ್ನು ಕಟ್ಟಿ ಅವತ್ತೊಂದು ಆಟಗಳನ್ನು ನಡೆಸಿದ ಸಾರ್ವಜನಿಕ ವ್ಯಕ್ತಿ. ಆ ನೆಹರು ಮಾತಾಡಿದಂಥ ಕಟ್ಟೆಯನ್ನು, ಹಾಳಾಗಿದ್ದು ಕೆಳಗೆ ಬಿದ್ದಿರೋ ಕಟ್ಟೆಯನ್ನು ಸರಿಪಡಿಸ್ದ. ಈ ಪಾರ್ಕ್ ಮಾತ್ರ ಈ ದುಸ್ಥಿತಿಯಲ್ಲಿದೆ. ಇಲ್ಲಿ ನೋಡಿ, ಬನ್ನಿ, ಎಲ್ಲ ಆಟ ಸಾಮಾನುಗಳು, ಈಗ ಮಕ್ಕಳೆಲ್ಲ ಕೆಲವರು ಬಂದು ಆಟ ಆಡಿ ಎಲ್ಲ ಹೋದರು. ಹೇಗಿದೆ ವ್ಯವಸ್ಥೆ ನೋಡ್ರಿ. ಅಲ್ಲಿ ಮುರಿದು ಬಿದ್ದಿದೆ ಒಂದು. ನೋಡಿ, ಇಲ್ಲಿ ಜೋಕಾಲಿ ಆಟ ಆಡೋಕ್ಕಿರ್ತಕ್ಕಂಥ ವ್ಯವಸ್ಥೆ ಇಲ್ಲಿ ಮುರಿದು ಬಿದ್ದಿದೆ. ಒಂದು ಅರ್ಧ ತುಂಡಾಗಿರ್ತಕ್ಕಂಥ ಚೈನ್ ಇದೆ. ಇದು ಇವತ್ತು ಇದರಲ್ಲೇ ಆಟ ಆಡಬೇಕಾಗಿದೆ. ಇಲ್ಲಿ ನೋಡಿ, ಇದು ಮುರಿದು ಬಿದ್ದಿದೆ. ಇಲ್ಲಿ ಇದನ್ನು ಸಹ ಮುರಿದು ಬಿದ್ದಿದೆ. ತುಕ್ಕಿಡ್ದಿರ್ತಕ್ಕಂಥ ಈ ಹರಿತವಾದಂಥ ಈ ಪೈಪ್ಗಳೇನಾದ್ರು ಇದು ತಗಲಿದ್ರೆ ಅವ್ರ ಮಕ್ಕಳೆಲ್ಲ ಸೆಪ್ಟಿಕ್ ಆಗಿ ತಗೊಂಡು. ಇಲ್ಲಿ ಮಕ್ಕಳಿಗೆ ಆಟ ಆಡುವಂತ ಒಂದು ಸ್ಥಳ ಇದು ಅವಶ್ಯಕತೆ ಇದೆಯಾ ಇಲ್ವಾ ಸರ್? ಖಂಡಿತ ಅವಶ್ಯಕತೆ ಇದೆ. ಇವತ್ತು ಸಾಗರ ನಗರದಲ್ಲಿ ಇಲ್ಲಿ ಪಾರ್ಕ್ ಅಂತ ಹೇಳಿ ಮಾಡಿದ್ದಾರೆ. ಅಣಲೆಕೊಪ್ಪ ಬಡಾವಣೆಯಲ್ಲಿ ಪಾರ್ಕ್ ಇದೆ, ಗಾಂಧಿನಗರದಲ್ಲಿ ಪಾರ್ಕ್ ಇದೆ, ಆಮೇಲೆ ವಿಜಯನಗರದಲ್ಲಿ ಪಾರ್ಕ್ ಇದೆ. ಇವುಗಳನ್ನು ಚೆನ್ನಾಗಿ ಮೇಂಟೈನ್ ಮಾಡಿ, ಗಿಡಗಳನ್ನು ಬೆಳೆಸಿ, ಅದಕ್ಕೆ ಬೇಕಾದಂಥ ನೀರು ಹಾಕಿ, ಕೆಲವು ಸಂಘ ಸಂಸ್ಥೆಗಳಿಗೂ ಸಹ ಇದನ್ನು ಕೆಲವರಿಗೆ ವಹಿಸ್ಕೊಡ್ಬೋದು. ದತ್ತು ಕೊಟ್ಟು, ಈ ಮಹಿಳಾ ಸಮಾಜ ಇದೆ, ಯುವಕ ಸಂಘಗಳಿದೆ, ಅವಕ್ಕೆಲ್ಲ ವಹಿಸ್ಕೊಟ್ಟು ಮಾಡಿದ್ರೆ ಇನ್ನೂ ಚೆನ್ನಾಗಿ ಸಾರ್ವಜನಿಕ ಸಹಭಾಗಿತ್ವದಲ್ಲಿ ಇದನ್ನು ತುಂಬ ಚೆನ್ನಾಗಿ ಮಾಡ್ಬೋದು. ಮತ್ತೇನು ರಂಗಮಂದಿರ ಕಟ್ತೀವಿ ಅಂತ ಹೇಳಿದ್ರಲ್ಲ, ಹಿಂದಿನ ಶಾಸಕರು ಹೇಳಿ ಅವ್ರ ಮನೆ ಸೇರಿದ್ರು. ಈ ಶಾಸಕರು ಅದನ್ನೇ ಮುಂದುವರಿಸಿದ್ದಾರೆ. ಹಿಂದಿನ ಶಾಸಕರು ಮಾಡಿದ ಸಾಧನೆನೇ ಇವರು ಮಾಡೋದಕ್ಕೆ ಹೊರಟಿರೋದು. ನಾನು ರಂಗಮಂದಿರ ಕಟ್ತೀನಿ ಅಂತವ್ರು. ಒಂದು ಅಂಬೇಡ್ಕರ್ ರಂಗಮಂದಿರ ಇದೆ, ಈಗ ಹೋಗೋಣ, ನಿಮ್ಗೆ ತೋರಿಸ್ತೀನಿ. ಕೋಟ್ಯಾಂತರ ರೂಪಾಯಿ ಬೆಲೆ ಬಾಳ್ತಕ್ಕಂಥ ಖರ್ಚು ಮಾಡಿದಂಥ ಅಂಬೇಡ್ಕರ್ ಭವನ, ಅಯ್ಯಪ್ಪ ಸ್ವಾಮಿ ಇದರ ಹತ್ರ, ದೇವಸ್ಥಾನದ ಹತ್ರ ಹಾಳು ಬಿದ್ದಿದೆ. ವರ್ಷಕ್ಕೆ ಒಂದು ಕಾರ್ಯಕ್ರಮನ ನಡೆಸಲ್ಲ. ಸರ್ಕಾರಿ ಮೀಟಿಂಗ್ಗಳು, ಸರ್ಕಾರಿ ಕಾರ್ಯಕ್ರಮನಾರು ಅಲ್ಲಿ ಮಾಡಿದ್ರೆ ಆ ಅಂಬೇಡ್ಕರ್ ಭವನ ಚೆನ್ನಾಗಿ ಮೇಂಟೈನರ್ ಆಗಿರೋದು, ಅದು ಗೋಡನ್ ಆಗಿ ಹಾಳು ಬಿದ್ದಿದೆ. ಇವತ್ತು ಅಲ್ಲೊಂದು ಫೌಂಟೇನ್ ಇದೆ ಸರ್, ಅದನ್ನು ನೋಡೋಣ ಸರ್. ನೀರಿನ ಕೊಳ ಇದು.
ನೀರಿನ ಕೊಳ ಒಂದಿದೆ ಪಾರ್ಕ್ನಲ್ಲಿ. ಈ ಡೆಂಗು ಕಾಯಿಲೆ ಬರ್ತಕ್ಕಂಥದ್ದು ಶುದ್ಧ ನೀರಿನ ತೊಟ್ಟಿಲು ಸಹ ಮನೆ ಮೇಲೆಗೆ ಇರ್ತಕ್ಕಂಥ ನೀರಿನ ತೊಟ್ಟಿ ಮುಚ್ಚಳ ಹಾಕದೇ ಇದ್ದರೆ ಡೆಂಗು ಸೊಳ್ಳೆ ಅದರಲ್ಲಿ ಹುಟ್ಟುತ್ತೆ. ಎಳ್ನೀರು ಚಿಪ್ಪು, ಪ್ಲಾಸ್ಟಿಕ್ ಬಕೆಟ್ ಮುರಿದಿರೋದು, ಅಂಥದ್ರಲ್ಲಿ ನೀರು ನಿಂತಿರೋದ್ರಲ್ಲೇ ಡೆಂಗು ಬರೋದು. ಇದು ಶುದ್ಧವಾದ ಮಳೆ ನೀರಿನ ಸಂಗ್ರಹ ಆಗಿದೆ. ಇಲ್ಲಿ ನಿಜವಾಗ್ಲೂ ಡೆಂಗು ಸೊಳ್ಳೆಗಳಿದ್ದಾವೆ. ಆಮೇಲೆ ಯಾರು ಸಣ್ಣ ಮಕ್ಕಳು ಇಲ್ಲೇನಾರು ನರ್ಸರಿ ಮತ್ತು ಚಿಕ್ಕ ಮಕ್ಕಳೆಲ್ಲ ಈ ಕಡೆ ಇಲ್ಲಿ ಪಾರ್ಕ್ ಕೂಡ ಓಡಾಡ್ತಿದ್ದಾರೆ. ಇಲ್ಲಿ ಯಾವುದೇ ಒಂದು ಬೇಲಿನೂ ಇಲ್ಲ. ಏನಾದ್ರು ಮಕ್ಕಳು ಬಂದು ಬಿದ್ದರೆ ಇಲ್ಲೇನಾದ್ರು ಬಿದ್ದರೆ ಸಣ್ಣ ಮಕ್ಕಳು ಗೊತ್ತಾಗೋದು, ಮರಣ ಹೊಂದಿದ ಮೇಲೆ ಗೊತ್ತಾಗೋದು. ಇಲ್ಲಿದ್ರೆ ಗೊತ್ತಾಗಲ್ಲ. ಇಲ್ಲಿ ಯಾರು ಸಹ ರಾತ್ರಿ ಹೊತ್ತಿನಲ್ಲೂ ಇರೋದಿಲ್ಲ, ಸಂಜೆ ಹೊತ್ತಿನಲ್ಲೂ ಹೆಚ್ಚು ಇದನ್ನು ಯಾರೂ ನೋಡ್ಕೊಳ್ಳಲ್ಲ. ಎಲ್ಲ ಹಾಳು ಬಿದ್ದು ನೋಡಿ ಇದು ಹೆಂಗಾಗಿದೆ. ನಗರಸಭೆ ಈ ಕೊಳಕ ನೀರು ಏನಿದೆ ಇವತ್ತು, ಇದನ್ನ ನಮ್ಮ ಜನಪ್ರತಿನಿಧಿಗಳ ಮುಖಕ್ಕೆ ರಾಚಬೇಕು. ಏನು ಇಲ್ಲಿ ಯಾವನ್ ಕೌನ್ಸಿಲರ್ ಇಲ್ಲಿ ಏನು ಮಾಡ್ತಾ ಇದ್ದಾರೆ? ಅವರು ಜನರ ಪ್ರತಿನಿಧಿ ಇದ್ದಾರೋ ಇಲ್ಲ ಇವರಿಗೆ ಅನ್ನೋದಾಗಿದೆ. ನಗರಸಭೆಯ ಆಯುಕ್ತರು ಇರ್ಬೋದು, ಆಡಳಿತಾಧಿಕಾರಿಗಳಿರ್ಬೋದು, ನಮ್ಮ ಪರಿಸರ ಇಂಜಿನಿಯರು ಅವ್ರ ಬಗ್ಗೆ ಮೊನ್ನೆ ಹೇಳಾಯಿತು. ಜಿಲ್ಲಾಧಿಕಾರಿಗಳ ಕಚೇರಿಯಿಂದ ನಿಮ್ಮನ್ನು ಇನ್ನೊಂದು ಸರಿ ಈ ಥರದ ದೃಶ್ಯಗಳು ಕಂಡು ಬಂದರೆ ಮಾಧ್ಯಮದಲ್ಲಿ ನಿನ್ನನ್ನು ಸಸ್ಪೆಂಡ್ ಮಾಡ್ತೀವಿ ಅಂದರೂ ಮಾತಾಡೋದಿಲ್ಲ ಅಂತ. ಆ ಥರದ ಮನುಷ್ಯ ಅವೇನು ನಿದ್ರೆಯಲ್ಲಿ ಇರ್ತಾನೋ, ಯಾವ ಗುಂಗಲ್ಲಿ ಇರ್ತಾನೋ ಗೊತ್ತಿಲ್ಲ. ಪರಿಸರ ಇಂಜಿನಿಯರ್ ಸರ್, ಇದು ಮಕ್ಕಳಿಗೆ ಆಟ ಆಡುವಂಥ ಈ ಕ್ರೀಡಾಂಗಣ ಮಾಡಲೇಬೇಕು. ಅದಕ್ಕೆ ನೀವೇನಂತ ಹೇಳ್ತೀರಾ ಸರ್? ಅದೀಗ ಈ ಮೊದಲು ಇವರಿಗೇನಾದ್ರು ಮಾನ ಮರ್ಯಾದೆ ಸ್ವಲ್ಪ ನಗರಸಭೆ ಆಡಳಿತಕ್ಕಿದ್ರೆ, ನಮ್ಮ ಶಾಸಕರ ಕಚೇರಿಗೆ ಏನಾದ್ರು ಜವಾಬ್ದಾರಿ ಅನ್ನೋದು ಇದ್ರೆ, ಇವತ್ತು ನಮ್ಮ ಶಾಸಕ ಗೋಪಾಲಕೃಷ್ಣ ಅವರು ಅಲ್ಲೆಲ್ಲ ಗಣಪತಿ ಕೆರೆ ನೋಡಕ್ಕೆ ಹೋಗ್ತೀನಿ, ಭಾರಿ ಸ್ವಚ್ಛತೆ ಮಾಡ್ತೀನಿ ಅಂತ ಹೇಳ್ತಾ ಇದ್ರಂತೆ. ಅವರು ಚುನಾವಣೆಗೂ ಮೊದಲು ಗಣಪತಿ ಕೆರೆ ಅಭಿವೃದ್ಧಿಲಿ ಕೋಟ್ಯಾಂತರ ರೂಪಾಯಿ ಅವ್ಯವಹಾರ ಆಗಿದೆ, ಅದೆಲ್ಲ ಹೊಲಸಾಗಿದೆ, ಶಿಥಿಲ ಆಗಿದೆ ಅನ್ನೋ ಭಾಷಣ ಮಾಡ್ತಾಯಿದ್ರು ಚುನಾವಣೆಗೂ ಮೊದಲು. ಚುನಾವಣೆ ಆದಮೇಲೆ ಸದ್ಯಕ್ಕೆ ನಾನು ಗಣಪತಿ ಕೆರೆ ಬಗ್ಗೆ ಮಾತಾಡಲ್ಲ ಅಂತ ಹೇಳ್ತಾರಂತೆ. ಯಾಕೆ ಅನ್ನೋದು ಗೊತ್ತಿಲ್ಲ ಅವರಿಗೆ. ನಮಗೂ ಅನುಮಾನಾಸ್ಪದವಾಗಿದೆ. ಮೊದಲು ಅವರಿಗೇನಾದ್ರು ಊರಿನ ಸೌಂದರ್ಯದ ಬಗ್ಗೆ, ಊರಲ್ಲಿ ಜನರಿಗೆ ಋಣ ತೀರಿಸಬೇಕು, ತಮ್ಮನ್ನು ಆರಿಸಿದ್ದಾರೆ, ತಮ್ಮ ಕರ್ತವ್ಯ ಅಂತ ಭಾವಿಸಿದರೆ ಮೊದಲು ಈ ನೆಹರು ಮೈದಾನದ ಪಾರ್ಕನ್ನು ಮೊದಲು ಸರಿಪಡಿಸಬೇಕು. ಇದನ್ನು ಸ್ವಚ್ಛತೆಯನ್ನು ಕಾಪಾಡಬೇಕು. ಸಂಘ ಸಂಸ್ಥೆಗಳ ಸಹಕಾರ, ನಮ್ಮಿಲ್ಲಿ ವಾಯು ವಿಹಾರ ಸಂಘದವರು ನೆಹರು ಮೈದಾನದಲ್ಲಿ ಭಾಳ ಅಚ್ಚುಕಟ್ಟಾಗಿ ವ್ಯವಸ್ಥೆ ಮಾಡಿ ಮೈದಾನವನ್ನು ವಾಕಿಂಗ್ ಮಾಡೋರಿಗೆ ವಿಶೇಷವಾದ ಸೌಲಭ್ಯವನ್ನು ಸಾರ್ವಜನಿಕರ ಸಹಕಾರದಿಂದ ಮಾಡ್ತಿದ್ದಾರೆ. ಅದೇ ರೀತಿ ಬೇಕಾದ್ರೆ ನಗರಸಭೆ ಸಂಘ ಸಂಸ್ಥೆಗಳಿಗೆ ಕೆಲವರಿಗೆ ಅವರು ಮೇಂಟೈನ್ ಮಾಡ್ತೀವಿ ಅನ್ನೋರು ಇದ್ದಾರೆ, ಸಾರ್ವಜನಿಕ ಸಹಭಾಗಿತ್ವ ನಮ್ಮದು ಇದೆ ಅನ್ನೋರು ಇದ್ದಾರೆ. ಅಂಥದ್ದನ್ನು ಬಳಸ್ಕೊಂಡು ತಕ್ಷಣ ಇದನ್ನು ಮಾಡಬೇಕು. ಒಂದು ಸುಂದರವಾದ ಪಾರ್ಕ್ ಇಲ್ಲಿ ನಿರ್ಮಾಣ ಆಗಬೇಕು. ಅಂಬೇಡ್ಕರ್ ಭವನ ಇವತ್ತು ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿರೋದು ಖಾಲಿ ಬಿದ್ದು ಹಾಳಾಗಿರೋದ್ರಿಂದ ಅಲ್ಲೇ ಎಲ್ಲ ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ಮಾಡ್ಬೋದು. ಅದು ಅಂಬೇಡ್ಕರ್ ಭವನದಲ್ಲಿ ಏನೂ ಮಾಡದೆ ಹಾಳು ಬಿದ್ದರೆ ಅಂಬೇಡ್ಕರ್ ಅವರಿಗೂ ಅವಮಾನ ಮಾಡ್ದಂಗೆ. ಹಾಗಾಗಿ ಆ ಕೆಲಸವನ್ನು ಮಾಡಬೇಕು. ಯಾವುದೇ ಕಾರಣಕ್ಕೂ ಈಗಾಗಲೇ ನೆಹರು ಮೈದಾನ ಹಲವು ಕಟ್ಟಡಗಳಿಂದ ಅಲ್ಲಿ ಕೆಲವರೆಲ್ಲ ಮನೆಯವರು ಸ್ವಲ್ಪ ಜಾಗವನ್ನು ನೆಹರು ಮೈದಾನದ ಅಕ್ರಮವಾಗಿ ಮಾಡ್ಕೊಂಡು ಬೇರೆ ಬೇರೆ ಪ್ರಭಾವದಲ್ಲಿ ಕೆಲವರು ಸಕ್ರಮಗೊಳಿಸ್ಕೊಂಡಿದ್ದಾರೆ. ಈಗಾಗಲೇ ಈ ಕಟ್ಟಡಗಳು ಬೇರೆ ಕ್ಲಾಸ್ ಇರ್ಬೋದು, ಬೇರೆ ಕಟ್ಟಡಗಳಿರ್ಬೋದು, ಈ ಮೈದಾನದಲ್ಲಿ ಈಗ ಆವರ್ಸ್ ಬಂದುಬಿಟ್ವು. ಇನ್ನು ಇಲ್ಲೂ ಸಹ ಅಂಬೇಡ್ಕರ್ ಭವನ, ಇನ್ನೊಂದು ಯಾವುದಾದ್ರು ರಂಗಮಂದಿರ, ಅಂಬೇಡ್ಕರ್ ಭವನ ಅಲ್ಲ, ಅಲ್ಲಿ ಕಟ್ಟಾಗಿದೆ. ರಂಗಮಂದಿರ ಕಟ್ತೀವಿ ಅಂತ ಕಬಳಿಸಿದ್ರೆ ಮೈದಾನ ಹಾಳಾಗಿ ಹೋಗುತ್ತೆ. ಈ ಸಾರ್ವಜನಿಕ 3 ಕಾಸಿನ ಉಪಯೋಗ ಆಗಲ್ಲ. ಅಂದ್ರೆ ಯಾವುದೇ ಕಾರಣಕ್ಕೂ ನೀವು ಇಲ್ಲಿ ರಂಗಮಂದಿರ ಕಟ್ಟಬಾರ್ದು. ಇದು ಮಕ್ಕಳ ಉದ್ಯಾನವನನೇ ಆಗಿರ್ಬೇಕು. ಕಟ್ತಕ್ಕಂಥ ಅವಶ್ಯಕತೆನೇ ಇಲ್ಲ. ಜನಾಭಿಪ್ರಾಯ ಪಡೀಲಿ, ಚರ್ಚೆ ಮಾಡಲಿ, ಜನಪ್ರತಿನಿಧಿಗಳ ಜೊತೆ, ಜನರ ಜೊತೆ, ಊರಿನ ಜನರ ಜೊತೆ ಚರ್ಚೆ ಮಾಡಲಿ. ಯಾವುದೇ ಕಾರಣಕ್ಕೂ ಅಲ್ಲಿ ರಂಗಮಂದಿರ ಅಗತ್ಯ ಇಲ್ಲ. ಈ ಪಾರ್ಕನ್ನೇ ಉತ್ತಮವಾಗಿ ಅಭಿವೃದ್ಧಿ ಪಡಿಸ್ಬೇಕು. ಧನ್ಯವಾದಗಳು ಸರ್. ಅಲ್ಲ ಇದೆ ಮಕ್ಕಳು, ನಿಮ್ಗೆ ಇಲ್ಲಿ ಆಟ ಆಡೋಕ್ಕೆ ಗ್ರೌಂಡ್ ಬೇಕಾ? ನೀವು ಈಗ MLA ಸರಿಗೆ ಏನಂತೀರಾ? ಸರ್, ನಮ್ಗೆ ಗ್ರೌಂಡ್ ಬೇಕು. ಆಟಾಡಕ್ಕೆ ಜೋಕಾಲಿ ಒಳ್ಳೆ ಮುರಿದೋಗಿದೆ. ಸ್ವಲ್ಪ ತೋರಿಸಿ ನೋಡ್ರಿ, ಹೆಂಗ್ ಮುರಿದೋಗಿದೆ. ಜೋಕಾಲಿ ಈಗೆಲ್ಲ ಮುರಿದೋಗಿದೆ, ಆಡಕ್ಕೆ ಆಗ್ತಿದೆ. ಒಬ್ಬೊಬ್ರು ಹೇಳ್ರಿ, ನಿಮಗೆ ಆದಷ್ಟು ಬೇಗ ಇಲ್ಲಿ ಆಟ ಆಡೋಕ್ಕೆ ನಿಮ್ಗೊಂದು ಒಳ್ಳೆ ಗ್ರೌಂಡ್ ಬೇಕು. ಹೌದಾ? ಪಾರ್ಕ್ ಬೇಕು. ಹಾಂ, ಆಯಿತು. ನಾನು MLA ಸರ್ ಅವ್ರಿಗೆ ಹೇಳ್ತಾ ಇದ್ದೀನಿ. MLA ಸರ್ ಅವರೇ, ಇಲ್ಲಿ ನಮ್ಮ ಮಕ್ಕಳು ಬಂದಿದ್ದರು, ಅವರು ನಿಮ್ಗೆ ಹೇಳಿದ್ದಾರೆ, ದಯವಿಟ್ಟು ಈ ಉದ್ಯಾನವನವನ್ನು ಚೆಂದ ಮಾಡಿಕೊಡಿ, ನಾವು ಆಟ ಆಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ನಿಮಗೆ ಧನ್ಯವಾದಗಳು ಮಕ್ಕಳೇ. ಥ್ಯಾಂಕ್ ಯು. ಇಲ್ಲಿ ಬಂದು ಆಟ ಆಡ್ತಾರೆ. ಈ ಆಟ ಆಡೋ ಮಕ್ಕಳಿಗೆ ಇಂಥ ಒಂದು ಆಟ ಆಡುವಂಥ ಸ್ಥಳ ಒಳ್ಳೆಯದಾಗಿರಬೇಕು.
ಅನ್ನೋದೇ ನಮ್ಮ ಉದ್ದೇಶ. ಯಾಕಂದರೆ ಇಲ್ಲಿ ಕಾನ್ವೆಂಟು, ರೋಟ್ರಿ ಪ್ಲಸ್ ಜೂನಿಯರ್ ಕಾಲೇಜು, MDF ಹಂಗೆಲ್ಲ ಇಲ್ಲಿ ಶಾಲೆಗಳೇ ಸುತ್ತಮುತ್ತಲು ಇರೋದ್ರಿಂದ ಮಕ್ಕಳಿಗೆ ಅನುಕೂಲ ಆಗತ್ತೆ ಅನ್ನೋದೇ ನಮ್ಮ ಉದ್ದೇಶ, ಲೈವ್ ಸಾಗರಿನ ಉದ್ದೇಶ. ಧನ್ಯವಾದಗಳು.